ನಿಮ್ಮ ಸರ್ಕಾರ ಈಗ ಹಿಜಾಬ್ ಧರಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಕೇಂದ್ರೀಯ ವಿದ್ಯಾಲಯ ಯಾರ್ದು ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಇರುತ್ತೆ, ಅಲ್ಲಿ ಹಿಜಾಬ್ನ ಬ್ಯಾನ್ ಮಾಡಿದಾರ? ಅದಕ್ಕೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷದವರಿಗೆ ಮಾತ್ರ ಈ ಹಿಜಾಬ್ ಚುಚ್ಚುತ್ತಾ ಇರೋದು? ಚುನಾವಣೆ ಗೆಲ್ಲೋದಕ್ಕಿಂತ ಹೆಚ್ಚಾಗಿ ನೀವು ಚುನಾವಣೆಯಲ್ಲಿ ಎಷ್ಟು ಅಂತರದಿಂದ ಗೆದ್ರಿ ಅಂತ ಹೇಳಿ. ಇವತ್ತು ಕರ್ನಾಟಕದಲ್ಲಿ ಬೇರೆ ಆಲ್ಟರ್ನೇಟಿವ್ ಪಕ್ಷಗಳಿಲ್ಲ. ನಮ್ಮ ಮತಗಳು ಕಡಿಮೆ ಆಗಿರ್ಬೋದು, ಆದ್ರೆ ನಾವು ಚುನಾವಣೆಯನ್ನ ಗೆದ್ದಿದ್ದೀವಿ, ಮುಂದಕ್ಕೂ ನಾವು ಗೆಲ್ತೀವಿ. ಯೂನಿಫಾರ್ಮ್ ಹಾಕೊಂಡು ಹೋಗೋದ್ರಲ್ಲಿ ಏನು ತೊಂದರೆ ಇದೆ ಅಂತ? ಮುಸಲ್ಮಾನ ವಿರುದ್ಧವಾಗಿ ಹಲವಾರು ವಿಚಾರಗಳನ್ನ ತಂದ್ರು, ಅದರಲ್ಲಿ ಒಂದು ಹಿಜಾಬ್. ನಮ್ಮ ಮುಸ್ಲಿಂ ಸಮುದಾಯದ ಯುವಕರು ಯುವತಿಯರು ವಿದ್ಯಾಭ್ಯಾಸ ಪಡಿಬಾರದು, ಇವರು ದೊಡ್ಡ ಸ್ಥಾನಗಳಿಗೆ ಹೋಗಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲಾದ್ರೂ ಬಿಜೆಪಿ ಅವ್ರದ್ದು ಕಾನ್ಸ್ಪಿರಸಿಯೂ ಇರ್ಬೋದು. ಹಿಜಾಬ್ ವಿಷಯ ತಗೊಂಡು ಬಂದು ನೀವು ಎಲ್ಲೋ ಒಂದ್ ಕಡೆ ಬಿಜೆಪಿಗೆ ನಾವು ಮೈ ತೋರಿಸ್ತೀವಿ, ನೀವು ಹೊಡ್ಕೊಳ್ಳಿ ಅನ್ನೋ ಒಂದು ಸಿಚುವೇಶನ್ ಮಾಡ್ಕೊಡ್ತಾ ಇದ್ದೀರಾ. ಇದನ್ನ ನೀವು ಕಂಪಲ್ಸರಿ ಅಂತ ಮಾಡ್ಬಿಡಿ. ಇದೇ ಮುಸ್ಲಿಂ ಸಮುದಾಯದ ಒಂದು ವಿವಾದನೂ ಮಾಡ್ತಾರೆ, ಇದು ನಾವು ಕಂಪಲ್ಸರಿ ಹಾಕೋದಿಲ್ಲ ಅಂದ್ರೆ. ಮುಸ್ಲಿಂ ಸಮುದಾಯ ಯಾವಾಗಲೂ ಇದು ಕಂಪಲ್ಸರಿ ಮಾಡಿ ಅಂತ ಹೇಳಿಲ್ಲ. ಕರ್ನಾಟಕ ರಾಜ್ಯ ಸರ್ಕಾರ ಹಿಜಾಬ್ ಅನ್ನೋ ವಿವಾದದ ಹುತ್ತಕ್ಕೆ ಕೈ ಹಾಕಿದೆ. ಈಗಾಗಲೇ ರಾಜ್ಯದಲ್ಲಿ ಬಿಜೆಪಿ ಕೇಸರಿ ಕಲಹವನ್ನು ಶುರು ಮಾಡಿಕೊಂಡಿದೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಇವತ್ತು ಕಾಂಗ್ರೆಸ್ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಮೆಹರೂಜ್ ಖಾನ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಿಮ್ಮ ಸರ್ಕಾರ ಈಗ ಹಿಜಾಬ್ ಧರಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ, ಇದಕ್ಕೆ ನಿಮ್ಮ ರಿಯಾಕ್ಷನ್ ಏನು? ನೋಡಿ, ಈಗ ನೀವು ಬಿಗಿನಿಂಗಲ್ಲೇ ಹೇಳಿದರೆ ಒಂದು ವಿವಾದವನ್ನು ಸೃಷ್ಟಿಸಿದ್ದೀವಿ ಅಂತ ನೀವು ಹೇಳಿದ್ರಿ. ನಾನು ನಂಬೋದಿಲ್ಲ, ಇದು ವಿವಾದ ಅಲ್ಲ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹಿಜಾಬ್ ವಿಚಾರದಲ್ಲಿ ಬಿ ಜೆ ಪಿಯವರು ಒಂದು ರೀತಿಯಲ್ಲಿ ಕೋಮುವಾದದ ದೃಷ್ಟಿಯನ್ನು ಇಟ್ಕೊಂಡು ರಾಜಕೀಯವನ್ನು ಮಾಡ್ತಿರ್ತಕ್ಕಂಥದ್ದು. 2022ರಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಹಿಜಾಬನ್ನು ಅವರು ಬ್ಯಾನ್ ಮಾಡಿದರು. ಅವರ ಉದ್ದೇಶ ಏನಿತ್ತಂದರೆ ಆ ಸಂದರ್ಭದಲ್ಲಿ ಮುಸಲ್ಮಾನರಿಗೆ ಸಂಬಂಧಪಟ್ಟ ವಿಚಾರಗಳ ಮೇಲೆ ವಿವಾದವನ್ನು ಸೃಷ್ಟಿಸಿ ಅಲ್ಲಿ ಒಂದು ಕೋಮುವಾದದ ಒಂದು ವಿಷದ ಬೀಜವನ್ನು ಹಾಕಿ ಒಂದು ಪೋಲರೈಸೇಷನ್ ಮಾಡಬೇಕು. ಅವರಿಗೆ ಪ್ರತಿ ಚುನಾವಣೆ ಅವರೊಂದು ಪೋಲರೈಸೇಷನ್ ಮಾಡಬೇಕು, ಅದು ಅವರ ಒಂದು ರಾಜಕೀಯದ ಗುರಿ ಬಿ ಜೆ ಪಿಯವರು. ಒಂದು ವಿಚಾರವನ್ನು ನಾವು ಅರ್ಥ ಮಾಡ್ಕೊಳ್ಬೇಕಿಲ್ಲಿ, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ನಾವು ರಾಜ್ಯದ ಜನತೆಗೆ ಹೇಳಿದ್ದು, ನಾವು ಅಧಿಕಾರಕ್ಕೆ ಬಂದರೆ ಇಂತಹ ಹಿಜಾಬ್ ಆಗಲಿ, ಇಂತಹ ಕೋಮುವಾದದ ವಿಚಾರಗಳಾಗಲಿ, ಇದನ್ನು ನಾವು ನಮ್ಮ ಸರ್ಕಾರ ಅದು ಏನೇ ಅಲ್ಲಿ ಅಡಚಣೆಗಳು ಇದ್ದರೆ ಅದಕ್ಕೆ ಒಂದು ಪರಿಹಾರವನ್ನು ನಾವು ಕೊಡ್ತೀವಿ ಅಂತ ಹೇಳಿದ್ದು. ಕಳೆದ 3 ವರ್ಷದಿಂದ ಹಲವಾರು ವಿಚಾರಗಳ ಮೇಲೆ ಕೆಲವು ವಿಚಾರಗಳು ಕೋರ್ಟಲ್ಲಿದೆ, ಕೆಲವು ವಿಚಾರ ಸರ್ಕಾರದ ಮುಂದೆ ಇತ್ತು. ಹಿಜಾಬ್ ಕೂಡ ಕೋರ್ಟಲ್ಲಿ ಇದೆ ಆ್ಯಕ್ಚುಲಿ. ಆದರೆ ಈಗ ನಾವು ಒಂದು ತೀರ್ಮಾನವನ್ನು ಮಾಡಿದ್ದು, ಪ್ರತಿಯೊಬ್ಬರಿಗೆ ಅವರ ಧರ್ಮವನ್ನು ಅನುಸರಿಸತಕ್ಕಂತಹ ಒಂದು ಸ್ವಾತಂತ್ರ್ಯವನ್ನು ನಮ್ಮ ಸಂವಿಧಾನದ ಆರ್ಟಿಕಲ್ 25 ಕೊಟ್ಟಿದೆ. ಸಂವಿಧಾನದ ಈ ಆಶಯಗಳಂತೆ ನಮ್ಮ ಸರ್ಕಾರ ಇವತ್ತು ಈ ರಾಜ್ಯದಲ್ಲಿ ಇರತಕ್ಕಂತಹ ಯುವತಿಯರಿಗೆ ಯಾವುದೇ ಸಂದರ್ಭದಲ್ಲಿ ಶಿಕ್ಷಣದಿಂದ ಅವರು ವಂಚಿತರಾಗಬಾರ್ದು ಎಂಬಂಥ ಹಿತದೃಷ್ಟಿಯಿಂದ ಈ ಒಂದು ಹಿಜಾಬನ್ನು ಬ್ಯಾನನ್ನು ನಾವು ತೆರವು ಮಾಡಿ ಇವತ್ತು ಇದನ್ನು ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ಯಾವ ಕ್ಷಣದಲ್ಲಿ, ಯಾವ ಸಮಯದಲ್ಲಿ ಈ ನಿರ್ಧಾರ ತೆಗೆದುಕೊಂಡಿದ್ದೀರಲ್ಲ? ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿತ್ತು ಈ ರೀತಿಯಾದಂಥ ಹಿಜಾಬ್ ವಿಷಯಗಳನ್ನು ನಾವು ಬಂದರೆ ಪುನರ್ ಪರಿಶೀಲಿಸ್ತೀವಿ ಅಂತ ಹೇಳಿದ್ರು. ಅದು ಚುನಾವಣಾ ಪ್ರಣಾಳಿಕೆಯಲ್ಲಿ ಕೂಡ ಇತ್ತು, ಅದನ್ನೆಲ್ಲ ಒಪ್ಪುವಂಥದ್ದು. ಆದರೆ ದಾವಣಗೆರೆಯಲ್ಲಿ ಆಗಿರ್ತಕ್ಕಂತಹ ಚುನಾವಣೆ, ಈ ಒಂದು ಸಂದರ್ಭದಲ್ಲಿ ಇಡೀ ಎಲ್ಲೋ ಸಮುದಾಯ ಕಾಂಗ್ರೆಸ್ ತಪ್ಪಿ ಹೋಗ್ತಾ ಇದೆ, ಕೈ ಬಿಟ್ಟು ಹೋಗ್ತಾ ಇದೆ. ಈ ಒಂದು ಅವರ ಮನಸ್ಸು ಒಲಿಸೋದಕ್ಕೆ, ಅವರನ್ನು ತಮ್ಮ ಹಿಡಿತದಲ್ಲಿ ಇಟ್ಕೊಡೋದಕ್ಕೆ ಹಿಜಾಬನ್ನು ಮತ್ತೆ ವಾಪಸ್ ತೊಗೊಂಡು ಬಂದಿದ್ದಾರೆ, ಹಿಜಾಬ್ ಅಸ್ತ್ರವನ್ನು ಪ್ರಯೋಗಿಸಿದ್ದಾರೆ ಅಂತ. ಇಲ್ಲ, ದಾವಣಗೆರೆ ಚುನಾವಣೆಗೂ ಈ ಹಿಜಾಬ್ಗೂ ಏನು ಸಂಬಂಧನೇ ಇಲ್ಲ. ನೋಡಿ, ದಾವಣಗೆರೆ ಚುನಾವಣೆ ಇವತ್ತು ನಾವು ಗೆದ್ದಿದ್ದೀವಿ. ಮುಸ್ಲಿಂ ಸಮುದಾಯ ನಮಗೆ ಮತವನ್ನು ಕೊಟ್ಟಿದೆ, ಎಲ್ಲ ಸಮುದಾಯದವರು ನಮಗೆ ಮತವನ್ನು ಕೊಟ್ಟಿದ್ದಾರೆ, ನಾವು ಚುನಾವಣೆಯನ್ನು ಗೆದ್ದಿದ್ದೀವಿ. ಅಲ್ಲಿ ನಮಗೇನು ಚುನಾವಣೆಯಲ್ಲಿ ಒಂದು ರೀತಿಯಲ್ಲಿ ಮುಸ್ಲಿಂ ಸಮುದಾಯ ನಮ್ಮಿಂದ ಏನೋ ಒಂದು ಚಿಕ್ಕ ರಾಜಕೀಯ ಕಾರಣಗಳಿಂದ ಕೆಲವರು ಅಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿರ್ಬೋದು, ಮತ್ತು ಕೆಲವರು ಸ್ವಲ್ಪ ಬೇಸರ ಮಾಡ್ಕೊಂಡಿರ್ಬೋದು, ಅದು ವಿಚಾರ ಬೇರೆ. ಅದು ಇವತ್ತು ನಾವು ಚುನಾವಣೆಯನ್ನು ಗೆದ್ದಿದ್ದೀವಲ್ವಾ, ಅದಕ್ಕೆ ಸಂಬಂಧ ಇಲ್ಲ. ಚುನಾವಣೆ ಗೆಲ್ಲೋದಕ್ಕಿಂತ ಹೆಚ್ಚಾಗಿ ನೀವು ಚುನಾವಣೆಯಲ್ಲಿ ಎಷ್ಟು ಅಂತರದಿಂದ ಗೆದ್ರಿ ಅಂತ ಹೇಳಿ, ಅದಲ್ಲದೆ ಎಷ್ಟು ವೋಟ್. ಇದೇ ಫಸ್ಟ್ ಟೈಮು SDP ಒಬ್ಬ ಮುಸ್ಲಿಂ ಕ್ಯಾಂಡಿಡೇಟ್, ಕಾಂಗ್ರೆಸ್ನ ಹೊರತಾಗಿ ಮುಸ್ಲಿಂ ಕ್ಯಾಂಡಿಡೇಟ್ 18,000 ಚಿಲ್ಲರೆ ವೋಟ್ಗಳನ್ನು ತಗೊಂಡಿದ್ದು ದಾವಣಗೆರೆ. ಇದು ಫಸ್ಟ್ ಟೈಮ್ ಅಂತ ಅಂದರೆ ಎಲ್ಲೋ ಒಂದು ಕಡೆ ಪೋಲರೈಸ್ ಆಗ್ತಾ ಇದ್ದಾರೆ. ಕಾಂಗ್ರೆಸ್ ಅಲ್ಲದೆ ಇದ್ರೆ ಇನ್ನೊಂದು ಪಾರ್ಟಿಯನ್ನು ಹುಡುಕ್ತಾ ಇದ್ದಾರೆ ಅಂತ ಹೇಳಿ ಪಕ್ಷಕ್ಕೆ ಅರಿವಾಗಿದೆ. ಇನ್ನೊಂದು ಪಾರ್ಟಿಯನ್ನು ಹುಡುಕ್ತಾ ಇದ್ದಾರೆ ಅಂತ ನೋಡಿ, ದರ್ ಇಸ್ ನೋ ಆಲ್ಟರ್ನೇಟಿವ್. ಇವತ್ತು ಕಾಂಗ್ರೆಸ್ BJPಗೆ ಇರ್ತಕ್ಕಂಥದ್ದು ಒಂದು ಆಲ್ಟರ್ನೇಟಿವ್ ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಪಕ್ಷ. ಇವತ್ತು ಕರ್ನಾಟಕದಲ್ಲಿ ಬೇರೆ ಆಲ್ಟರ್ನೇಟಿವ್ ಪಕ್ಷಗಳಿಲ್ಲ. ಎಲ್ಲೋ ಒಂದು ಕಡೆ ನಾನು ನಿಮಗೇನು ಹೇಳಿದೆ,
ಆ ಚುನಾವಣೆಯ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಆ ಒಂದು ಸೀಟನ್ನು ಕೇಳಿದು ನಾವು ಕೊಟ್ಟಿಲ್ಲ. ಕೆಲವರು ಅದನ್ನು ರಾಜಕೀಯ ಉದ್ದೇಶದಿಂದ ಇಟ್ಕೊಂಡು ಸಮುದಾಯದಲ್ಲಿ ಒಂದು ಗೊಂದಲವನ್ನು ಸೃಷ್ಟಿಸಿ ಇವತ್ತು ನಮ್ಮ ಚುನಾವಣೆ ಕೆಲವು ನಮ್ಮ ಮತಗಳು ಕಡಿಮೆ ಆಗಿರ್ಬೋದು, ಆದರೆ ನಾವು ಚುನಾವಣೆಯನ್ನು ಗೆದ್ದಿದ್ದೀವಿ, ಮುಂದಕ್ಕೂ ನಾವು ಗೆಲ್ತೀವಿ. ಇದು ಹಿಜಾಬ್ ವಿಷಯ ಇನ್ನು ಸುಪ್ರೀಂ ಕೋರ್ಟಲ್ಲಿ ಪೆಂಡಿಂಗ್ ಇದೆ, ಇನ್ನು ಫೈನಲ್ ವರ್ಡಿಕ್ಟ್ ಬರಬೇಕು. ಅದಕ್ಕಿಂತ ಮೊದಲೇ ಈ ಒಂದು ತೀರ್ಮಾನ ತೆಗೆದುಕೊಳ್ಳುವಂಥದ್ದು ಒತ್ತಡ ಏನಾರು ಇತ್ತಾ ಅಂತ? ಇಲ್ಲ, ಒತ್ತಡ ಏನಿಲ್ಲ. ಇಡೀ ಮುಸ್ಲಿಂ ಸಮುದಾಯ ಏನಾದ್ರು ಒತ್ತಡ ಮಾಡ್ತಾ ಇತ್ತ ನಿಮಗೆ ಈ 3 ವರ್ಷದಿಂದ? ಸಮುದಾಯದ ಒತ್ತಡಕ್ಕಿಂತ ನಮಗೆ ಸಂವಿಧಾನದ ಒತ್ತಡ ಇತ್ತು. ನಾವು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಸಮುದಾಯದ ಒತ್ತಡನ ಒಂದು ಕಡೆ ಇಡಿ, ನೀವು ಸಂವಿಧಾನದ ಒತ್ತಡ ನಮ್ಮ ಮೇಲೆ ಇತ್ತು. ನಾನೀಗ ಹೇಳಿದೆ ನಿಮಗೆ ಆರ್ಟಿಕಲ್ 25, ಆರ್ಟಿಕಲ್ 21A, ಇದು ನಮ್ಮ ಸಂವಿಧಾನ ಹೇಳಿರ್ತಕ್ಕಂಥದ್ದು. ಅದನ್ನು ನಾವು ಅನುಸರಿಸಬೇಕಲ್ವಾ? ಈಗ ನಾವು ಯಾವುದೋ ಒಂದು ರಾಜಕೀಯ ಪಕ್ಷದ ಒಂದು ಕ್ಷುಲ್ಲಕ ರಾಜಕಾರಣಕ್ಕಾಗಿ ಆ ಯುವತಿಯರನ್ನ ಶಿಕ್ಷಣದಿಂದ ನಾವು ಹೊರಗೆ ಇಡ್ತಕ್ಕಂಥದ್ದು, ಇದು ಎಷ್ಟರ ಮಟ್ಟಿಗೆ ಸರಿ? ಇದು ಯಾವ ರೀತಿಯಲ್ಲಿ ನಾವು ದೇಶವನ್ನು ಕಟ್ತಾ ಇದ್ವಿ ಹೇಳಿ? ಒಂದು ಮುಸ್ಲಿಂ ಯುವತಿ ಇವತ್ತು ಹಿಜಾಬ್ ಹಾಕ್ಕೊಂಡು ಶಾಲೆಗೆ ಹೋಗಿ ಅವಳು ವಿದ್ಯಾಭ್ಯಾಸ ಮಾಡಿ ನಾಳೆ ಸಮಾಜದಲ್ಲಿ ಯಾವುದೋ ಒಂದು ಉತ್ತಮ ಒಂದು ಸ್ಥಾನಕ್ಕೆ ಹೋಗಬೇಕಾದ್ರೆ ಅವಳು ಆ ಸಮಾಜಕ್ಕೆ, ಆ ರಾಜ್ಯಕ್ಕೆ, ಆ ದೇಶವನ್ನು ಕಟ್ಟಕ್ಕಂಥ ಕೆಲಸವನ್ನು ಅವಳು ಮಾಡ್ತಿರ್ತಕ್ಕಂಥದ್ದು. ಅದರಲ್ಲಿ ಏನು ತೊಂದರೆ ಆಗ್ತಾ ಇದೆ BJP ಅವರಿಗೆ? ಮುಸ್ಲಿಂ ಸಮುದಾಯಕ್ಕೆ ಶಾಲೆಯ ಶಿಸ್ತು ಕ್ರಮವನ್ನು, ಅಂದರೆ ಯೂನಿಫಾರ್ಮ್ ಇದೆ, ಒಂದು ಎಲ್ಲರೂ ಸಮಾನವಾಗಿ ಕಾಣಲಿ ಅಂತಕ್ಕಂಥ ಒಂದು ಆಶಯದಲ್ಲಿ ಆ ಯೂನಿಫಾರ್ಮನ್ನು ಮಾಡಿರ್ತಕ್ಕಂಥದ್ದು. ಯೂನಿಫಾರ್ಮ್ ಹಾಕೊಂಡು ಹೋಗೋದ್ರಲ್ಲಿ ಏನು ತೊಂದರೆ ಇದೆ ಅಂತ? ನಾವು ಯೂನಿಫಾರ್ಮ್ ಹಾಕಬಾರ್ದು ಅಂತ ಹೇಳಿಲ್ಲಲ್ಲ. ಈಗಲೂ ಕೂಡ ನಾವು ಏನೀಗ ಆರ್ಡರ್ ಮಾಡಿದ್ದೀವಿ, ಹಿಜಾಬ್ ಬ್ಯಾನನ್ನು ತೆರವು ಮಾಡಿದ್ದೀವಿ, ಅದರಲ್ಲಿ ಬಹಳ ಸ್ಪಷ್ಟವಾಗಿ ನಾವು ಹೇಳಿದ್ದೀವಿ ಏನು ಸ್ಪೆಸಿಫಿಕ್ ಯೂನಿಫಾರ್ಮ್ ಇದೆ, ಏನು ಹೇಳ್ತಾರೆ ಅದಕ್ಕೆ, ನಾವು ಪ್ರಿಸ್ಕ್ರೈಬ್ಡ್ ಏನು ಯೂನಿಫಾರ್ಮ್ ಇದೆ ಅದರೊಟ್ಟಿಗೆ ಈ ಕೆಲವು ಧಾರ್ಮಿಕ ರಿಲಿಜಿಯಸ್ ಐಡೆಂಟಿಫಿಕೇಷನ್ಗೆ ಏನಿದೆ ಅಂತ ಒಂದು ಇದುಗಳನ್ನ ನಾವು ಹಾಕ್ಕೊಂಡು ಬರ್ಬೋದು ಅಂತ ಹೇಳಿರತಕ್ಕಂಥದ್ದು. ಯೂನಿಫಾರ್ಮ್ ಜೊತೆಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ಅಲ್ಲ, ಈಗ ಯೂನಿಫಾರ್ಮ್ ಜೊತೆಗೆ ಯೂನಿಫಾರ್ಮ್ ಹಾಕೊಂಡು ಈಗ 100 ಜನ ಮಕ್ಕಳು ಒಂದು ಕ್ಲಾಸಲ್ಲಿ ಕೂತಿದ್ದಾರೆ ಅಂತ ಅಂದರೆ ಇದರಲ್ಲಿ 4-5 ಜನ ಬುರ್ಕ ಹಾಕೊಂಡು ಬಂದರೆ ಕೂತಿದ್ದಾರೆ, ಅದರಲ್ಲಿ ಸಮಾನತೆ ಕಾಣೋದು. ಬುರ್ಕಕ್ಕೆ ನಾವು ಬುರ್ಕ ಹಾಕೋಕ್ಕಿಲ್ಲ, ಅಲ್ಲಿ ಹಿಜಾಬಲ್ಲಿ ನೋಡಿ ಒಂದು ವಿಚಾರವನ್ನು ಅರ್ಥ ಮಾಡ್ಕೊಳ್ಬೇಕು ನಾವು. ಇವತ್ತು ಮೊನ್ನೆಯಲ್ಲಿ ಏನಾಗಿರ್ತಕ್ಕಂಥದ್ದಲ್ಲ ಇದು. ಆ ಮುಸ್ಲಿಂ ಯುವತಿಯರು ಹಲವಾರು ವರ್ಷಗಳಿಂದ ಈ ಥರ ಹಿಜಾಬನ್ನು ಹಾಕ್ಕೊಂಡು ಅವರು ಶಿಕ್ಷಣಕ್ಕೆ ಆ ಸಂದರ್ಭದಲ್ಲಿ ನಾನು ಇನ್ನೊಂದು ವಿಚಾರ ಹೇಳ್ತೀನಿ. ಯಾವುದೇ ಅವರ ಸಹಪಾಠಿಗಳಾಗಲಿ, ಅವರು ಹಿಂದೂಗಳಾಗಿರ್ಬೋದು, ಕ್ರಿಶ್ಚಿಯನ್ಗಳಾಗಿರ್ಬೋದು, ಆ ಸಹಪಾಠಿಗಳು ಗೆಳೆಯರು ಅಬ್ಜೆಕ್ಟ್ ಮಾಡಿಲ್ಲ, ಅಥವಾ ಶಾಲೆಯ ಟೀಚರ್ ಅಬ್ಜೆಕ್ಟ್ ಮಾಡಿಲ್ಲ, ಆ ಶಿಕ್ಷಣ ಸಂಸ್ಥೆ ಅಬ್ಜೆಕ್ಟ್ ಮಾಡಿಲ್ಲ. ಭಾರತೀಯ ಜನತಾ ಪಾರ್ಟಿ ಅವರಿಗೆ ಯಾಕೆ ಇದು? ಅವರ ಉದ್ದೇಶ ಇಷ್ಟೇ, ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನು ವಿಚಾರಗಳನ್ನು ಎತ್ತಿ ಅದರ ಮೇಲೆ ರಾಜಕೀಯವನ್ನು ಮಾಡಬೇಕು. ಆ ಉದ್ದೇಶದಿಂದ ಅವರು ಮಾಡಿದ್ದಾರೆ ಹೊರತು ಹಿಜಾಬಿಂದ ಯಾವುದೇ ರೀತಿಯಲ್ಲಿ ಅಲ್ಲಿ ಸಮವಸ್ತ್ರ ಬದಲಾವಣೆ ಆಗ್ತಕ್ಕಂಥದ್ದು, ಸಮಾನತೆಗೆ ಏನೋ ತೊಂದರೆ ಆಗ್ತಕ್ಕಂಥದ್ದು ಅದೇನಿತ್ತು ನಾವು ಯಾವಾಗಲೂ ಕೇಳಿಲ್ಲ. ಇದು ಯಾವುದಾದ್ರೂ ಶಾಲೆಯಿಂದ ನಮಗೆ ಇದು ಕಂಪ್ಲೇಂಟ್ ಇತ್ತಾ? ಯಾವುದಾದ್ರೂ ಒಂದು ವಿದ್ಯಾರ್ಥಿನಿ, ಬೇರೆ ಧರ್ಮಕ್ಕೆ ಸೇರಿದ ವಿದ್ಯಾರ್ಥಿನಿಯರು ಇದ್ರ ಬಗ್ಗೆ ಏನಾದರೂ ಒಂದು ಪ್ರಶ್ನೆ ಮಾಡಿದ್ರಾ? ಮತ್ತು ಯಾಕೆ ಈಗ ಇತ್ತೀಚಿನ ವರ್ಷಗಳಲ್ಲಿ, ಅಂದರೆ ಈ ಒಂದು ಕಳೆದ 10-15 ವರ್ಷಗಳಲ್ಲಿ ಹಿಜಾಬು ಮೊದಲು ಎಲ್ಲೂ ಕೂಡ ಯಾವ ಗಲಾಟೆಗಳೂ ಇರಲಿಲ್ಲ. ಯಾಕೆ ಈ ಪಕ್ಷಗಳ ಮತ ಧ್ರುವೀಕರಣ ವಿಚಾರಕ್ಕೋಸ್ಕರ ಈ ವಿದ್ಯಾರ್ಥಿಗಳ ಶಿಕ್ಷಣ ಬಲಿ ಕೊಡ್ತಾ ಇದ್ದಾರೆ ಅಂತ ಇದೇ ಆಗ್ತಿರೋದು. ನಾನು ಏನು ಹೇಳ್ತಿದ್ದೀನಿ, 10-15 ವರ್ಷದಿಂದ ಬಹಳ ಬೇಸರ ಆಗ್ತದೆ. ನಮ್ಮ ದೇಶದಲ್ಲಿ ಯಾವುದೇ ಪಕ್ಷಗಳು ಅಧಿಕಾರಕ್ಕೆ ಬರ್ತಕ್ಕಂತಹ ಸಂದರ್ಭದಲ್ಲಾಗಲಿ ಅಥವಾ ಅಧಿಕಾರಕ್ಕೆ ಬಂದು ಮತ್ತು ನೆಕ್ಸ್ಟ್ ಚುನಾವಣೆಗೆ ಹೋಗ್ತಕ್ಕಂತಹ ಸಂದರ್ಭದಲ್ಲಿ ತಾವು ಮಾಡಿದಂತಹ ಸಾಧನೆ, ಕಾರ್ಯಕ್ರಮಗಳು ಅಥವಾ ಆರ್ಥಿಕ ಅಭಿವೃದ್ಧಿ, ಸಾಮಾಜಿಕ ಅಭಿವೃದ್ಧಿ, ಈ ವಿಚಾರಗಳ ಮೇಲೆ ಇವತ್ತು ಭಾರತೀಯ ಜನತಾ ಪಕ್ಷದವರು ಚುನಾವಣೆಗೆ ಹೋಗ್ತಾ ಇಲ್ಲ. ಅವರು ಚುನಾವಣೆಗೆ ಹೋಗ್ತಕ್ಕಂತಹ ಸಂದರ್ಭದಲ್ಲಿ ಅವರು ಪ್ರಾರಂಭಿಸದೇ ಅವ್ರದ್ದು ಚುನಾವಣೆ ಹಿಂದೂ ಮುಸ್ಲಿಂ ಈ ರಿಲಿಜಿಯಸ್ ಧಾರ್ಮಿಕ ವಿಚಾರಗಳನ್ನು ಹಿಡ್ಕೊಂಡು ಅವರು ರಾಜಕೀಯವನ್ನು ಮಾಡ್ತಿದ್ದಾರೆ. ಯಾಕೆ? ಅದರಿಂದ ಅವರಿಗೆ ಲಾಭ ಆಗ್ತಾ ಇದೆ. ಪೋಲರೈಸೇಷನ್ ಪೊಲಿಟಿಕ್ಸ್ ಏನಿದೆ ಇದು ದೇಶಕ್ಕೆ ಮಾರಕ. ಇದು ನೀವು ಒಂದು ಚುನಾವಣೆಯನ್ನು, ಒಂದು ಸರ್ಕಾರವನ್ನು ಧರ್ಮದ ಆಧಾರದ ಮೇಲೆ, ಧಾರ್ಮಿಕ ವಿಚಾರಗಳ ಆಧಾರದ ಮೇಲೆ ನೀವು ನಡೆಸ್ತಕ್ಕಂಥ ಹೇಳಿದ್ರೆ ಎಲ್ಲಿ ಅಭಿವೃದ್ಧಿ ಆಗ್ತದೆ? ದೇಶ ಎಲ್ಲಿ ಅಭಿವೃದ್ಧಿ ಆಗ್ತದೆ? ನನಗೆ ಈ ವಿಷಯ ಬಂದಾಗ ನನಗೊಂದು ಅನಿಸಿದ್ದು, ಈ ಸರ್ಕಾರಕ್ಕೆ 3 ವರ್ಷ ಟೈಮ್ ಇತ್ತು. ಸರ್ಕಾರ ಬಂದ್ರ ಮೇಲೆ ಹಿಜಾಬ್ ಅನ್ನೋದು ಭಾಳ ದೊಡ್ಡ ವಿಷಯ, ಯಾಕೆಂದರೆ ಸೂಕ್ಷ್ಮವಾದ ವಿಷಯ, ದೊಡ್ಡ ವಿಷಯ ಅನ್ನೋಕ್ಕಿಂತ ತುಂಬ ಸೂಕ್ಷ್ಮವಾದ ವಿಷಯ ಕರ್ನಾಟಕದಲ್ಲಿ. ಅದ್ರ ಬಗ್ಗೆ ಒಂದು ಅಧ್ಯಯನ ಸಮಿತಿಯನ್ನಾರು ಮಾಡ್ಬೋದಿತ್ತು, ಅಧ್ಯಯನ ಮಾಡಬೇಕಾಗಿತ್ತು. ಈ ಹಿಜಾಬ್ ವಿಷಯಗಳಾದ ನಂತರ ಎಷ್ಟು ಜನ ವಿದ್ಯಾರ್ಥಿಗಳು ಕಾಲೇಜನ್ನು ಬಿಟ್ಟರು,
ಅವರ ಆರ್ಥಿಕ ಪರಿಸ್ಥಿತಿ ಆಗಿದೆ, ಶೈಕ್ಷಣಿಕ ಪರಿಸ್ಥಿತಿ ಆಗಿದೆ. ಇದು ಮುಂದೆ ನಾವು ಜಾರಿಗೆ ತಂದರೆ ಯಾವ್ಯಾವ ರೀತಿಯಾದಂತಹ ಪರಿಸ್ಥಿತಿಯನ್ನು ಎದುರಿಸಬೇಕಾಗಬಹುದು, ಎಷ್ಟು ಜನಕ್ಕೆ ಅನುಕೂಲ ಆಗುತ್ತೆ, ಇದನ್ನ ಯಾರ್ಯಾರು ವಿರೋಧಿಸ್ತಿದ್ದಾರೆ, ಪರ ವಿರೋಧದ ಒಂದು ಅಧ್ಯಯನ ನಡಿಬೇಕಾಗಿದೆ. ಅದು ಯಾವುದೂ ಇಲ್ಲದೆ ಏಕಾಏಕಿ ನಾವು ಹಿಂದಿನ ಸರ್ಕಾರ ಬ್ಯಾನ್ ಮಾಡಿತ್ತು, ನಾವು ಅದನ್ನ ರೆಗ್ಯುಲರೈಸ್ ಮಾಡ್ತಾ ಇದ್ದೀವಿ ಅನ್ನೋದು ಈ ತೀರ್ಮಾನದ ವಿರುದ್ಧ ಈಗ ಅಪಸ್ವರ ಕೇಳ್ಬರ್ತಾ ಇದೆ. ಇಲ್ಲ ಈ ಒಂದು ನಿರ್ಧಾರವನ್ನು ಮಾಡಬೇಕಾದ್ರೆ ಏಕಾಏಕಿ ಮಾಡಿರ್ತಕ್ಕಂತಹ ನಿರ್ಧಾರ ಅಲ್ಲ ಇದು ಸರ್ಕಾರದಲ್ಲಿ ಸರ್ಕಾರದೇ ಆದಂತಹ ಒಂದು ಮೆಕ್ಯಾನಿಸಮ್ ಇರ್ತದೆ. ಅವರು ವಿಚಾರಗಳನ್ನು ಅರ್ಥ ಮಾಡಿಕೊಂಡು, ನಾನು ನಿಮಗೇನು ಹೇಳ್ತೀನಿ, ಹೇಗೇನಲ್ಲಿ ರಿಪೀಟ್ ಆಗಾಗ ಪದೇ ನಾನು ರಿಪೀಟ್ ಮಾಡ್ತೀನಿ, ಹಿಜಾಬ್ ವಿಷಯದಲ್ಲಿ ನಾನು ಸಂವಿಧಾನವನ್ನು ಪದೇ ತರ್ತಕ್ಕಂಥದ್ದು ಯಾಕೆ ಅಂತ ಹೇಳಿದ್ರೆ, ಇವತ್ತು ಸಂವಿಧಾನದ ಆಶಯದಂತೆ ನಮ್ಮ ಸರ್ಕಾರಗಳು ನಡಿಬೇಕಾದ್ರೆ ಸಂವಿಧಾನ ಏನು ಹೇಳ್ತದೆ ಅದನ್ನು ಅನುಸರಿಸಬೇಕು. ಈಗ BJPಯವ್ರದ್ದು ಮತ್ತು ಹಿಂದೂ ಪರ ಸಂಘಟನೆಗಳದ್ದು ಒಂದು ವಿಚಾರ ಇದೆ. ಜನಿವಾರ, ಶಿವದಾರ ಅದೆಲ್ಲವೂ ಕೂಡ ಶರ್ಟ್ ಒಳಗಿರುತ್ತೆ, ಯಾರಿಗೂ ಕೂಡ ಕಾಣಿಸೋದಿಲ್ಲ. ಹಿಜಾಬು ಮುಖದ ಮೇಲೆ ಹಾಕ್ಕೊಳ್ತಾರೆ, ತಲೆ ಮೇಲೆ ಹಾಕ್ಕೊಳ್ತಾರೆ, ಅಲ್ಲಿ ಡಿಫ್ರೆನ್ಸಸ್ ಕಾಣಿಸುತ್ತೆ. ನಾನು ಯಾವ ಜಾತಿ ಅಂತ ನನಗೆ ಜನಿವಾರ ಹಾಕ್ಕೊಂಡು ಶರ್ಟ್ ಹಾಕ್ಕೊಂಡಿರ್ತಾನೆ, ಒಳಗಡೆ ಇರೋ ಒಂದು ಜಾತಿ ಯಾವುದೂ ಗೊತ್ತಾಗೋದಿಲ್ಲ. ಹಿಜಾಬ್ ಡೈರೆಕ್ಟಾಗಿ ಗೊತ್ತಾಗುತ್ತೆ, ಒಂದು ಜಾತಿ ಅಲ್ಲ ಧರ್ಮನೇ ಗೊತ್ತಾಗುತ್ತೆ ಅನ್ನೋದು ಅವ್ರ ವಾದ. ಹೀಗಾಗಿ ಹಿಜಾಬ್ ಬೇಡ, ಎಲ್ಲ ಸಮಾನವಾಗಿ ಕಾಡಲಿ ಸ್ಕೂಲಲ್ಲಿ ಅಂತ. BJPಯವರು ಇದಕ್ಕೆ ಯಾವುದೇ ರೀತಿಯಲ್ಲಿ ಅದನ್ನು ನಾ ಹೇಳ್ತಿದ್ದೀನಲ್ಲ, ಅವರಿಗೆ ಒಂದು ಮುಸಲ್ಮಾನರ ವಿರುದ್ಧ, ಕಾಂಗ್ರೆಸ್ ಪಕ್ಷದ ವಿರುದ್ಧ ಅವರು ಒಂದು ರಾಜಕೀಯವನ್ನು ಮಾಡಬೇಕು. ಇಂಥ ವಿಚಾರಗಳನ್ನು ಎತ್ತಿ ಕಟ್ಟತಕ್ಕಂಥ ಕೆಲಸವನ್ನು ಅವ್ರು ಮಾಡ್ತಾರೆ. ಈಗ ನಾನು ಓದ್ತಾ ಇರಬೇಕಾದ್ರೆ, ವೆದರ್ ಇಟ್ ಈಸ್ ಮಿಡಲ್ ಸ್ಕೂಲ್ ಆರ್ ಹೈಸ್ಕೂಲ್, ನನ್ನ ಗುಡ್ ಹಿಂದೂ ಫ್ರೆಂಡ್ಸ್ ಶಬರಿಮಲೆಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅವರು ಮಾಲೆಗಳನ್ನು ಹಾಕಿ ಬ್ಲ್ಯಾಕ್ ಶರ್ಟ್ ಹಾಕಿ ಬರ್ತಾಯಿದ್ರು. ನಾವೆಲ್ಲ ಯೂನಿಫಾರ್ಮಲ್ಲಿ ಇರಬೇಕಾದ್ರೆ ಅವರು ಪಂಚೆಯನ್ನು ಹಾಕ್ಕೊಂಡು ಬರ್ತಾಯಿದ್ರು. ನಾವು ಅವರಿಗೆ ಗೌರವ ಕೊಡ್ತಿದ್ದೋ ಆವಾಗ. ಐ ಯೂಸ್ ಟು ರೆಸ್ಪೆಕ್ಟ್, ಎವ್ರಿ ಒನ್ ಯೂಸ್ ಟು ರೆಸ್ಪೆಕ್ಟ್, ವಿ ಯೂಸ್ ಟು ರೆಸ್ಪೆಕ್ಟ್ ದರ್ ಸೆಂಟಿಮೆಂಟ್ಸ್. ಆವಾಗ ನಾವು ಯಾರಾದರೂ ಅಭ್ಯಂತರ ಮಾಡೋಕ್ಕಾಗಲ್ಲ. ಯಾಕಂದರೆ ಈಗ ಅವನು 10-15 ದಿನ ಆ ಶಬರಿಮಲೆಗೆ ಹಾಕ್ತಕ್ಕಂತಹ ಒಂದು ಬಟ್ಟೆಯನ್ನು ಹಾಕ್ಕೊಂಡು, ಏನು ಹೇಳ್ತಾರೆ, ಅದು ಮಾಲೆಯನ್ನು ಹಾಕ್ಕೊಂಡ ಸಂದರ್ಭದಲ್ಲಿ ಅವನು 15 ದಿನ ಮನೇಲಿ ಕೂರಕ್ಕಾಗ್ತದ? ಹಿ ಶುಡ್ ಅಟೆಂಡ್ ಹಿಸ್ ಕ್ಲಾಸ್ನು. ಆ ಸಂದರ್ಭದಲ್ಲಿ ಎಕ್ಸಾಮ್ಸ್ ಇದ್ದರೆ ಹಿ ಶುಡ್ ಅಟೆಂಡ್ ಹಿಸ್ ಎಕ್ಸಾಮ್ ಅಲ್ವಾ? ಆ ಸಂದರ್ಭದಲ್ಲಿ ಯಾರಾದರೂ ಇದ್ರ ಬಗ್ಗೆ ಮಾತಾಡಿದ್ರ? ಇಲ್ಲ. ಆ ಸಂದರ್ಭದಲ್ಲಿ ಈ ವಿಚಾರಗಳೇ ಇತ್ತಿಲ್ಲ. ಅದಕ್ಕೆ BJP ಶಿಕ್ಷಣದ ವಿಚಾರದಲ್ಲಿ ರಾಜಕೀಯ ಪಕ್ಷಗಳ ಹಸ್ತಕ್ಷೇಪ ಇಲ್ಲ ಅಂತ ಎಲ್ಲವೂ ಸರಿಯಾಗಿರುತ್ತೆ. ಹೋಗ್ತೀನಿ, ಆಗ್ಬೇಕದು, ಬಟ್ ಆಗ್ತಾ ಇಲ್ವೇ? ನೋಡಿ, ಒಂದು ವಿಚಾರ ಹೇಳ್ತೀನಿ. ಈಗ ನಾನು ಅದೇ ನಿನ್ನೆ ಮೊನ್ನೆ ಅದೇ ಯೋಚನೆ ಮಾಡ್ಕೊಂಡಿದ್ದೆ. ನಾನು ಈ ಹಿಜಾಬಿಂದ ನಿಜವಾಗಿ ಏನು ತೊಂದರೆ ಆಗ್ತಾ ಇದೆ ಇಲ್ಲಿ? ಈಗ ಒಂದು ಮುಸ್ಲಿಂ ಯುವತಿ ಹಿಜಾಬನ್ನು ಹಾಕ್ಕೊಂಡು ಬರ್ತಕ್ಕಂಥ ಸಂದರ್ಭದಲ್ಲಿ ಬೇರೆ ಧಾರ್ಮಿಕ ವಿಚಾರಗಳಿಗೆ ಅವಳು ಏನಾದರೂ ಅಲ್ಲಿ ತೊಂದರೆ ಕೊಡ್ತಕ್ಕಂಥದ್ದಾಗಲಿ ಅಥವಾ ಡಿಸ್ರೆಸ್ಪೆಕ್ಟ್ ಮಾಡ್ತಕ್ಕಂಥದ್ದಾಗಲಿ ಆಗ್ತಾ ಇದೆಯಾ? ಏನಿಲ್ಲ. ಅಲ್ಲಿ BJP ಅವರಿಗೆ ಅದರಿಂದ ಏನು ತೊಂದರೆ ಆಗ್ತಾ ಇದೆ? ನಿನ್ನೆ CT ರವಿ ಅವರು ಮಾತಾಡಿದ್ರು, ನೀವು ಅಬ್ಸರ್ವ್ ಮಾಡಿರ್ತೀರಾ ಅಂತ, ಜನಿವಾರದಲ್ಲಿ ಬಾಂಬ್ ಇಟ್ಕೊಳ್ಳೋಕ್ಕಾಗಲ್ಲ, ಶಿವದಾರದಲ್ಲಿ ಬಾಂಬ್ ಇಟ್ಕೊಳ್ಳೋಕ್ಕಾಗೋದಿಲ್ಲ ಅಂತೇಳಿ ಇದಕ್ಕೊಂದು ಲೀಕ್ ಮಾಡಿದರು ಅವರು. ನೋಡ್ರಿ, CT ರವಿ ಮತ್ತು ಈ ರೀತಿ ಕೆಟಗರಿ ಇರ್ತಕ್ಕಂಥವ್ರು ಇವತ್ತು ಈ ಥರ ಹೇಳ್ಬಿಟ್ಟು ಇಂಥ ಹೇಳಿಕೆಗಳನ್ನ ಕೊಟ್ಬಿಟ್ಟು 2023 ಅವರ ಅಧಿಕಾರನ BJPಯವರು ಕಳ್ಕೊಂಡಿದ್ದು. ಅವರು ಅರ್ಥ ಮಾಡ್ಕೊಳ್ಬೇಕದು. ಇಂಥ ಹೇಳಿಕೆಗಳನ್ನ ಕೊಟ್ಕೊಂಡು 2024 ಲೋಕಸಭಾ ಚುನಾವಣೆಯಲ್ಲಿ ಅವರ ನಂಬರ್ಸ್ ಎಲ್ಲಿಂದ ಎಲ್ಲಿಗೆ ಬಂದದ್ದು ಈ ದೇಶದ ಜನತೆಗೆ ಗೊತ್ತಿದೆ. ಇನ್ನು ಮುಂದಿನ ದಿನದಲ್ಲಿ ಏನಾಗ್ತದೆ ಅಂತ ಅವರು ಅರ್ಥ ಮಾಡ್ಕೊಳ್ಬೇಕು. ಜನ ಇದು ಒಪ್ತಾ ಇಲ್ಲ. ನೋಡಿ, BJPಯವರಿಗಿದೆ ಬಾಂಬ್, ಪಾಕಿಸ್ತಾನ್, ಮುಸ್ಲಿಂ ಈ ರೀತಿ ವಿಚಾರಗಳನ್ನ ಬಿಟ್ಟರೆ ಯಾವಾಗಾದ್ರೂ ಒಂದು ದಿನ ಆಯಿತು. ಒಂದು ಮಾತು ಹೇಳ್ತೀನಿ ನಾನು, ಇಷ್ಟೆಲ್ಲ BJPಯವರು ಮಾತಾಡ್ತಾರಲ್ಲ, ದೇಶಭಕ್ತಿ, ದೇಶದ ಬಗ್ಗೆ ಅವರ ಇಷ್ಟು ಚಿಂತನೆ ಇದೆಯಲ್ಲ, ರಾಜ್ಯದ ಬಗ್ಗೆ ಚಿಂತನೆ ಇದೆಯಲ್ಲ, ನೀಟ್ ವಿಚಾರದಲ್ಲಿ ಇವರು ಯಾರಾದರೂ ಮಾತಾಡಿದ್ರ? ಇದೇ ತೇಜಸ್ವಿ ಸೂರ್ಯ ಅವರು MP, he project himself as one of the progressive educated MP. ಓಕೆ, ಸ್ಟೇಟ್ಮೆಂಟ್ ಕೊಟ್ರ? ಇದೇ CT ರವಿ ಮಾತಾಡಿದ್ರ? ನೀಟ್ ಇಸ್ ನಾಟ್ ಅ ಬಿಗ್ ಫ್ರಾಡ್ ಇನ್ ಇಂಡಿಯಾ. ಯಾವಾಗ ಇದು ಜನಿವಾರದ ವಿಷಯ ಬಂತು CET ಇದರಲ್ಲಿ, ಅವಾಗ ನೀವೊಂದು ಜನರಲ್ಲಿ ಒಂದು ಅಭಿಪ್ರಾಯ ಮೂಡಿಸುವಂಥ ಕೆಲಸವನ್ನು ಮಾಡಬೇಕಾಗಿತ್ತು ಕಾಂಗ್ರೆಸ್ ಸರ್ಕಾರ. ಆ ಕ್ಷಣದಲ್ಲಿ ನೀವು ಆ ಕೆಲಸವನ್ನು ಮಾಡದೆ ಹಿಜಾಬ್ ವಿಷಯ ತಗೊಂಡು ಬಂದು ನೀವು ಎಲ್ಲೋ ಒಂದು ಕಡೆ BJPಗೆ ನಾವು ಮೈ ತೋರಿಸ್ತೀವಿ, ನೀವು ಹೊಡ್ಕೊಳ್ಳಿ ಅನ್ನೋ ಒಂದು ಸಿಚುವೇಶನ್ನ ನಿರ್ಮಾಣ ಮಾಡಿಕೊಡ್ತಾ ಇದ್ದೀರಾ ಅಂತ ನಾನು ನಿಮಗೆ ಹೇಳ್ತಿದ್ದೀನಲ್ಲ. ಇದು ಕೇವಲ BJPಯವರು ಯೋಚನೆ ಮಾಡ್ಕೊಳ್ಬೇಕಷ್ಟೇ ಹಿಜಾಬ್ ಬಗ್ಗೆ. ಇದಕ್ಕೆ ಒಂದು ಧರ್ಮದ ಒಂದು ವಿಚಾರವನ್ನು ಕೊಟ್ಟು ಹೇಳ್ಕೊಳ್ಬೇಕು ಹೊರತು ಬೇರೆ ಸಾಮಾನ್ಯ ಜನರಲ್ಲಿ ಇದ್ರ ಬಗ್ಗೆ ಚರ್ಚೆ ಇಲ್ಲ. ಎಲ್ಲರೂ ಇದನ್ನು ಗೌರವಿಸ್ತಿದ್ದಾರೆ. ದಿಸ್ ಇಸ್ ನಾಟ್ ಒಂದು ವಿವಾದ ಅಲ್ಲ. ಇದು ವಿವಾದ ಅಲ್ಲ ಅಂತ ಅಂದಿದ್ರೆ 2022 ಕೂಡ ಇದು ಅಷ್ಟೊಂದು ದೊಡ್ಡ ಗಲಾಟೆ ಆಗ್ತಾನೆ ಇರಲಿಲ್ಲ. BJPಯವರು ಮಾಡಿರ್ತಕ್ಕಂಥದ್ದು ಈಗ ದಿಸ್ ಇಸ್ ನೋಡಿ, ಇದು ಕಾಮನ್ ಆಗಿ ಒಂದು ವಿವಾದ ಅಲ್ಲ.
BJPಯವರು 2022ರಲ್ಲಿ ಚುನಾವಣೆ ಗೆಲ್ಲಬೇಕು ಅಂತ ಹೇಳ್ಬಿಟ್ಟು ಹಲವಾರು ವಿಚಾರಗಳನ್ನ ತಂದರು. ಇದು ಒಂದಲ್ಲ, ಮುಸಲ್ಮಾನ ವಿರುದ್ಧವಾಗಿ ಹಲವಾರು ವಿಚಾರಗಳನ್ನ ತಂದರು. ಅದರಲ್ಲಿ ಒಂದು ಹಿಜಾಬ್. ಅವರು ವಿವಾದವನ್ನು ಮಾಡಿದ್ರು, ಆದರೆ ಇದು ವಿವಾದ ಅಲ್ಲ. ಇದು ವಿವಾದ ಅಂತ ನಾವು ಇತ್ಯರ್ಥ ಮಾಡಿರ್ತಕ್ಕಂಥದ್ದಲ್ಲ. ಇದು ಒಂದು ಶಿಕ್ಷಣದ ಹಕ್ಕು. ನನಗೆ ಇನ್ನೊಂದು ಅನ್ಸೋದು ಸರ್, ಕಾಂಗ್ರೆಸ್ ಸರ್ಕಾರ ಅಂದರೆ ವೈಜ್ಞಾನಿಕತೆ, ವೈಚಾರಿಕತೆ, ಸಮಾನತೆ, ಭ್ರಾತೃತ್ವ ಇದ್ರ ಮೇಲೆ ನಂಬ್ಕೊಂಡು ಇರ್ತಕ್ಕಂಥ ಒಂದು ಆ ಸಿದ್ಧಾಂತದ ಪಕ್ಷ ಅಂತ ಹೇಳಿ ಅವ್ರು ಬಂದರೆ ಯಾವುದೋ ಒಂದು ಪ್ರೋಗ್ರೆಸಿವ್ ಆಗಿ ಏನೋ ತೊಗೊಂಡು ಬರ್ತಾರೆ ಅಂತ. ಹಿಜಾಬ್ ಅಂತ ವಿಷಯ ಬಂದಾಗ ಈ ಥರದ್ದು ಒಂದು ವಿಚಾರಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾ ಇರೋದು ಯಾಕೆ ಅಂತ. ಒಳ್ಳೆಯದಲ್ಲ, ಇದೇ ಸಮಾನತೆ ಅಲ್ವಾ? ನೋಡಿ, ಎಷ್ಟೋ ವರ್ಷಗಳಿಂದ ನಡ್ಕೊಂಡು ಬರ್ತಿರ್ತಕ್ಕಂತಹ ಒಂದು ಪದ್ಧತಿ ಇದು. ಓಕೆ, ಆಗಲೇ ನಿಮಗೆ ಹೇಳಿದೆ. ಈಗ ನಮ್ಮ ಸಿಖ್ ಕಮ್ಯುನಿಟಿ ಅವರು ಟರ್ಬನ್ ಹಾಕೊಂಡು ಬರ್ತೀವಿ, ತೆಗಿಸ್ತಾ ಇದ್ದೀವ. ಇವತ್ತು ಹೋಗಿ ನೀವು ಈ ಹಿಜಾಬೇ ಹೇಳಿ, ನೀವು ಇವತ್ತು ಕೇಂದ್ರೀಯ ವಿದ್ಯಾಲಯದಲ್ಲಿ ಹಿಜಾಬ್ಗಳನ್ನ ತೆಗೆದಿದ್ದಾರಾ? ಕೇಂದ್ರೀಯ ವಿದ್ಯಾಲಯ ಯಾರ್ದು ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಇರತಕ್ಕಂಥದ್ದು? ಕೇಂದ್ರ ಸರ್ಕಾರದ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಇರತಕ್ಕಂಥದ್ದು. ಅಲ್ಲಿ ಹಿಜಾಬ್ನ ಬ್ಯಾನ್ ಮಾಡಿದಾರಾ? ಅದಕ್ಕೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷದವರಿಗೆ ಮಾತ್ರ ಈ ಹಿಜಾಬ್ ಚುಚ್ಚುತ್ತಾ ಇರೋದು? ಇವರು ಒಂದು ವಿವಾದವನ್ನ ಸೃಷ್ಟಿಸಿದ್ರು ಆ ಚುನಾವಣೆ ಸಂದರ್ಭದಲ್ಲಿ, ಚುನಾವಣೆಗೆ ಲಾಭ ಆಗಲಿ ಅಂತ ಹೇಳ್ಬಿಟ್ಟು. ಇವರಿಗೆ ಲಾಭ ಆಗಿಲ್ಲ. ಒಂದು ವೇಳೆ ಸರ್ ಹೀಗೂ ಯೋಚನೆ ಮಾಡೋಣ, ರಿವರ್ಸ್ ಆಗಿ ಒಂದು ವೇಳೆ ಸರ್ಕಾರಗಳು, ಯಾವುದೇ ಸರ್ಕಾರ ಆಗಿರ್ಬೋದು, ಹಿಜಾಬನ್ನು ಕೂಡ ನೀವು ಕಂಪಲ್ಸರಿಯಾಗಿ ಸ್ಕೂಲಿಗೆ ಹಿಜಾಬ್ ಹಾಕೋ ಬರಬೇಕು, ಕಂಪಲ್ಸರಿಯಾಗಿ ನೀವು ಕೇಸರಿ ಶಾಲನ್ನು ಹಾಕೋ ಬರಬೇಕು ಅಂತಂದ್ರೆ ಪರಿಸ್ಥಿತಿ ಹೇಗಿರುತ್ತೆ? ಅಂದರೆ ನೆಗೆಟಿವ್ ಅಲ್ಲ, ಇದು ಪಾಸಿಟಿವ್ ಆಗಿ ನೋಡಿ. ಈ ರೀತಿ ಕಾಂಪಿಟಿಷನ್ ನಾವು ಹೊರಟು ಬಿಟ್ರೆ ಏನೇನೋ ನೋಡಿ, ಉದ್ದೇಶ ಅರ್ಥ ಮಾಡ್ಕೊಳ್ಬೇಕು ನಾವು. ನಾನು ಇಷ್ಟ ಹೇಳ್ತಿರೋದು ನೋಡಿ ಕಿರಣ್ ಅವರೇ, ನಾವು ಉದ್ದೇಶವನ್ನು ಅರ್ಥ ಮಾಡ್ಕೊಳ್ಬೇಕು. ಒಂದು ಸಂಸ್ಕೃತಿ, ಒಂದು ಪದ್ಧತಿ ನಡ್ಕೊಂಡು ಬರ್ತಾ ಇದೆ, ಅದರಿಂದ ಯಾರಿಗೂ ತೊಂದರೆ ಆಗ್ತಾ ಇತ್ತಿಲ್ಲ. ನೀವು ರಾಜಕೀಯ ಉದ್ದೇಶದಿಂದ ಒಂದು ವಿವಾದವನ್ನು ಸೃಷ್ಟಿಸಿ ಮಾಡಿರ್ತಕ್ಕಂಥಕ್ಕೆ ಇನ್ನೊಂದು ಕಾಂಪಿಟೇಷನ್, ಅವರು ಮಾಡಿದ್ರೆ ನಾವು ಮಾಡ್ತೀವಿ, ನೀವು ಮಾಡಿದ್ರೆ ನಾವು ಮಾಡ್ತೀವಿ ಅಂತ ಹೇಳ್ಕೊಂಡಿದ್ರೆ ಇದಕ್ಕೆ ಇಲ್ಲಿ ಇಸ್ ದೇರ್ ಎನಿ ಎಂಡ್ ಫಾರ್ ಇಟ್? ಇಲ್ಲ, ನಾನು ಹೇಳ್ತಾ ಇರೋದು ಈ ವಿಚಾರನ ಇನ್ನೊಂದು ಥರ ತೊಗೊಳ್ಳೋಣ. ಏನಾದರೂ ಕೇಸರಿ ಶಾಲನ್ನು ರೆಗ್ಯುಲರ್ ಹಾಕೋ ಬರಬೇಕು ನೀವು ಅಂತ ಅಂದರೆ ಯಾರು ಕೂಡ ಇವತ್ತಿನ ಫ್ಯಾಷನ್ ಯುಗದಲ್ಲಿ ಅದನ್ನು ರೆಗ್ಯುಲರ್ ಆಗಿ ಹಾಕೊಂಡು ಬರೋದಕ್ಕೆ ಯಾರು ಇಷ್ಟಪಡೋದಿಲ್ಲ, ಯಾರು ಹೇಳುವುದೂ ಇಲ್ಲ. ಅಲ್ಲ, ಇನ್ನೊಂದು ಇದೇ ಹಿಜಾಬನ್ನ ನೀವು ಕಂಪಲ್ಸರಿ ಮಾಡ್ತೀವಿ ಅಂತ ಅಂದ್ರೆ ಒಂದಿಷ್ಟು ಜನ ಇಟ್ಸ್ ನಾಟ್ ರೈಟ್, ನೋಬಡಿ ಇಸ್ ಡೂಯಿಂಗ್ ಕಂಪಲ್ಸರಿ. ಅಲ್ಲ, ನಾನು ಹೇಳ್ತಾ ಇರೋದು ಇದನ್ನೇ, ನೀವು ಕಂಪಲ್ಸರಿನೇ ಮಾಡ್ತೀವಿ ಅಂತ ಅಂದ್ರೆ ಅದು ವಿರೋಧ ಮಾಡೋರು ಕೂಡ ಇರ್ತಾರೆ. ಇದು ಯಾವಾಗ ರಾಜಕೀಯವಾಗಿ ಇದನ್ನು ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ, ಯೋಚನೆ ಮಾಡೋದಕ್ಕೆ, ಅದ್ರ ಬಗ್ಗೆ ಮಾತಾಡೋಕ್ಕೆ ಶುರು ಆಗುತ್ತೆ, ಅವಾಗ ಮಾತ್ರ ಇದು ವಿವಾದಗಳಾಗುತ್ತೆ. ಇದನ್ನು ನೀವು ಕಂಪಲ್ಸರಿ ಅಂತ ಮಾಡಿಬಿಡಿ, ಇದೇ ಮುಸ್ಲಿಂ ಸಮುದಾಯದ ಒಂದಿಷ್ಟು ಜನ ಇದನ್ನು ವಿವಾದನೂ ಮಾಡ್ತಾರೆ. ಇದು ನಾವು ಕಂಪಲ್ಸರಿ ಹಾಕೋದಿಲ್ಲ ಅಂದರೆ ಮುಸ್ಲಿಂ ಸಮುದಾಯ ಯಾವಾಗಲೂ ಇದನ್ನ ಕಂಪಲ್ಸರಿ ಮಾಡಿ ಅಂತ ಹೇಳಿ ಅಲ್ಲ, ಇದೇ ಕೇಸರಿ ಶಾಲನ್ನೇ ನೀವು ಹಾಕೊಂಡು ಬನ್ನಿ ಸ್ಕೂಲಿಗೆ, ಇದೇ ನಿಮ್ಮ ಯೂನಿಫಾರ್ಮ್ ಅಂದ್ರೆ ಅದರಲ್ಲಿ ಕೂಡ 1000 ಜನದಲ್ಲಿ ಎಲ್ಲೋ 10-20% ಜನ ಹಾಕೋ ಬರ್ತಾರೆ, 80 ಜನ ಹಾಕೋದೇ ಇಲ್ಲ. ಇರ್ಬೋದು, ಒಪ್ತೀನಿ ನಾನು. ಆದ್ರೆ ನಾನೇನು ಹೇಳ್ತಾ ಇದ್ದೀನಿ ನಿಮಗೆ, ಒಂದು ಧಾರ್ಮಿಕ ವಿಚಾರಗಳನ್ನು ಕಂಪಲ್ಸರಿ ಮಾಡ್ತಕ್ಕಂತಹ ಒಂದು ಹಕ್ಕು ಸರ್ಕಾರಕ್ಕೆ ಇಲ್ಲ. ಆರ್ಟಿಕಲ್ 25 ಏನು ಹೇಳ್ತದೆ ಅಂತ ಹೇಳಿದ್ರೆ, ನೀವು ಏನು ನಿಮ್ಮ ಧಾರ್ಮಿಕ ಪದ್ಧತಿಗಳನ್ನು ಅನುಸರಿಸ್ತಿದ್ದೀರಾ ಅದಕ್ಕೆ ನೀವು ಸ್ವತಂತ್ರವಾಗಿದ್ದೀರಾ ಅಂತ ಹೇಳ್ತೇವೆ ಹೊರತು, ನೀವು ಇದು ಮಾಡಿ, ಹೀಗೆ ನೀವು ಮಾಡಬೇಕು, ಇದೇ ರೀತಿ ನೀವು ಪ್ರಾಕ್ಟೀಸ್ ಮಾಡಬೇಕು ಅಂತ ಯಾವ ಸರ್ಕಾರಗಳು ಯಾವುದೇ ಒಂದು ಧರ್ಮದ ಮೇಲೆ ಇದನ್ನು ನಾವು ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ. ಅಂದರೆ ಮುಸ್ಲಿಂ ಸಮುದಾಯದಲ್ಲಿ ಅವರ ಆರ್ಥಿಕ ಸ್ಥಿತಿನೋ ಅಥವಾ ಸಾಮಾಜಿಕ ವ್ಯವಸ್ಥೆನೋ, ಮುಸ್ಲಿಂ ಸಮುದಾಯದ ಹೆಣ್ಮಕ್ಳು ಸಾಕಷ್ಟು ಕಡಿಮೆ, ಅಂದರೆ ಪ್ರೈಮರಿ ಸ್ಕೂಲು, ಹೈಸ್ಕೂಲ್ ತನಕ ಬರ್ತಾರೆ. ಅದಾದ್ರ ಮೇಲೆ ಅವರು ಕಾಲೇಜ್ ಶಿಕ್ಷಣ ಪಡೆಯೋದರಲ್ಲಿ ಭಾಳ ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ, ಮದುವೆ ಮಾಡೋದು ಈ ಥರದ್ದೆಲ್ಲ ಹೋಗ್ತಾರೆ. ಈ ರೀತಿಯಾದಂಥ ಅವರಿಗೆ ಅನುಕೂಲಕರವಾದಂಥ ಪರಿಸ್ಥಿತಿ ನಿರ್ಮಾಣ ಮಾಡೋದ್ರಿಂದ ಅವರ ಸಾಕ್ಷರತಾ ಪ್ರಮಾಣ ಜಾಸ್ತಿ ಆಗ್ಬೋದು. ಈ ರೀತಿಯಾದಂಥ ಮನೋಭಾವನೆ ಮುಸ್ಲಿಂ ಸಮುದಾಯದಲ್ಲಿ ಈಗ ಹೇಗೆ ಬೆಳೀತಾ ಇದೆ ಅಂತ ಇದೆ ಈಗ ತುಂಬ ಇದೆ. ಈಗ ನಮ್ಮ ಸಮುದಾಯದಲ್ಲಿ ನೀವು ನೋಡೋಕೆ ಹೋದರೆ ಮುಸ್ಲಿಂ ಯುವತಿಯರು ಹೈಯೆಸ್ಟ್, ಈಗ ನೀವು ರಿಸಲ್ಟ್ಸ್ಗಳನ್ನ ನೋಡಿದ್ರು ಕೂಡ SSLC ಆಗಲಿ PUC ಅಲ್ಲಿ ಹುಡುಗರಿಗಿಂತ ಹುಡುಗಿಯರೇ ಹೆಚ್ಚು ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಓಕೆ, ಇಟ್ಸ್ ಅ ಗುಡ್ ಸೈನ್. ಹೇಳ್ತಿದ್ದೀನಲ್ಲ, ಅದು ಎಲ್ಲೋ ಒಂದು ಕಡೆ ನನಗೆ ಏನು ಅನಿಸ್ತದೆ ಅಂದರೆ, ನಮ್ಮ ಮುಸ್ಲಿಂ ಸಮುದಾಯದ ಯುವಕರು ಯುವತಿಯರು ವಿದ್ಯಾಭ್ಯಾಸ ಪಡಿಬಾರ್ದು, ಇವರು ದೊಡ್ಡ ಸ್ಥಾನಗಳಿಗೆ ಹೋಗಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲಾದರೂ BJP ಅವ್ರದ್ದು ಕಾನ್ಸ್ಪಿರಸಿಯೂ ಇರ್ಬೋದು. ಇವತ್ತು ನೋಡಿ, ಇವತ್ತು ಸಮಾಜದಲ್ಲಿ ಒಂದು ಒಳ್ಳೆ ಪ್ರೋಗ್ರೆಸ್ ಆಗ್ತಾ ಇದೆ. ನಮ್ಮ ಯುವತಿಯರು ಇವತ್ತು ಮನೆಯಿಂದ, ಹಳ್ಳಿಗಳಿಂದ ನಗರಕ್ಕೆ, ನಗರದಿಂದ ಸಿಟಿಗಳಿಗೆ ಬಂದು ಇವತ್ತು ವಿದ್ಯಾಭ್ಯಾಸವನ್ನು ಪಡ್ಕೊಳ್ತಿದ್ದಾರೆ, PhD ಮಾಡ್ತಿದ್ದಾರೆ. ಯು ಕ್ಯಾನ್ ಸಿ ಇಂಜಿನಿಯರಿಂಗ್ ಮತ್ತು MBBS ಅಲ್ಲಿ ನಮ್ಮ ನಂಬರ್ಸ್ ಪ್ರತಿ ವರ್ಷ ಇನ್ಕ್ರೀಸ್ ಆಗ್ತಾ ಇದೆ. ಇಟ್ಸ್ ಅ ಗುಡ್ ಸೈನ್. ಅದರಲ್ಲಿ ಹಿಜಾಬ್ ಹಾಕಿದವರು ಇದ್ದಾರೆ, ಹಿಜಾಬ್ ಹಾಕದವರು ಇದ್ದಾರೆ. ಈ ಕಾಂಗ್ರೆಸ್ ಪಕ್ಷದಲ್ಲಿರೋ ಕೆಲವು ಲೀಡರ್ಸ್ಗಳು ನಂಗೆ ತುಂಬ ಇಷ್ಟ ಆಗ್ತಾರೆ. ನಿಮ್ಮಲ್ಲಿರೋ ನಾಲೆಡ್ಜು, ರಿಜ್ವಾನ್ ಅರ್ಷದ್ ಅವ್ರದ್ದು, ಎಲ್ಲ ನಾಯಕರು ಅಂತ ಅಲ್ಲ,
ಅಂದರೆ ಪ್ರೋಗ್ರೆಸಿವ್ ಆಗಿ ಥಿಂಕ್ ಮಾಡುವಂಥವ್ರು, ಎಲ್ಲರನ್ನೂ ಒಟ್ಟಾಗಿ ತಗೊಂಡು ಹೋಗುವಂಥ ರೀತಿ ಯೋಚನೆ ಮಾಡುವಂಥವ್ರು. ಈ ರೀತಿಯಾದಂತಹ ಒಂದು ಮನೋಭಾವವನ್ನು ಬೆಳೆಸೋದಕ್ಕೆ ನಿಮ್ಮ ಮುಖಂಡರು ಪ್ರಯತ್ನ ಇನ್ನೂ ಅಷ್ಟು ಅಂದರೆ ರಾಜಕೀಯವಾಗಿ ನಿಮ್ಮ ಪ್ರಾತಿನಿಧ್ಯ ತುಂಬ ಕಡಿಮೆ ಇದೆ ಕರ್ನಾಟಕದಲ್ಲಿ. ನಿಮ್ಮ ಜನಸಂಖ್ಯೆಗೂ ನಿಮ್ಮ ಪ್ರಾತಿನಿಧ್ಯಕ್ಕೂ ಅದು ಅಜಗಜಾಂತರ ವ್ಯತ್ಯಾಸ ಇದೆ. ಈ ರೀತಿಯಾದ ಒಂದು ಪ್ರಾತಿನಿಧ್ಯ ನಿಮ್ಮ ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಅಥವಾ ಉದ್ಯೋಗದಲ್ಲಿ ಸಿಗಬೇಕು ಅಂತಂದರೆ ನೀವು ಒಂದಿಷ್ಟು ಮಾತಾಡಬೇಕು. ಎಲ್ಲಿ ತನಕ ಬುದ್ಧಿವಂತರು ನೀವು ಗೊತ್ತಿದ್ದವ್ರು ಸೈಲೆಂಟ್ ಆಗಿ ಇರ್ತೀರೋ ಅಲ್ಲಿ ತನಕ ಕೂಡ ಈ ನಿಮ್ಮ ಸಮಾಜ ಜಾಗೃತ ಆಗೋದಕ್ಕೆ ಸಾಧ್ಯ ಆಗುತ್ತೆ. ನೀವೇನು ಹೇಳ್ತೀರಾ? ಒಪ್ತೀನಿ ನಾನು. ನಮ್ಮ ಸಮಾಜದಲ್ಲಿ ಇಂಥ ವಿಚಾರಗಳ ಮೇಲೆ ಇನ್ನೂ ಹೆಚ್ಚು ನಾವು ಕೆಲಸ ಮಾಡಬೇಕು, ನಾವು ಇನ್ನೂ ಜಾಗೃತರಾಗಬೇಕು. ಆಗ್ತಾ ಇದೆ ಒಂದು ಕಡೆ. ನಾನು ಹೇಳಿದೆ ನಿಮಗೆ, ಕೆಲವು ಸಂಘ ಸಂಸ್ಥೆಗಳು, ನಮ್ಮಂಥವರು, ಕೆಲವು ಬುದ್ಧಿಜೀವಿಗಳು ಮತ್ತು ನಮ್ಮ ಕೆಲವು ಪಬ್ಲಿಕ್ ರೆಪ್ರೆಸೆಂಟೇಟಿವ್ಗಳು ಕೂಡ ಕರ್ನಾಟಕದಲ್ಲಿ ಇರ್ತಕ್ಕಂಥವ್ರು, ನಾವು ಎಲ್ಲರೂ ಇದ್ರ ಮೇಲೆ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಒಂದೇ ಉದ್ದೇಶ, ನಮ್ಮ ಸಮಾಜ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ವಿಶೇಷವಾಗಿ ರಾಜಕೀಯವಾಗಿ ಯಾವ ಸಮಾಜ ರಾಜಕೀಯವಾಗಿ ಬೆಳೀತದೆ, ಯಾವ ಸಮಾಜ ರಾಜಕೀಯವಾಗಿ ಎಂಪವರ್ ಆಗ್ತದೆ, ಆ ಸಮಾಜ ಆಟೋಮೆಟಿಕಲಿ ಅವರ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ವ್ಯವಸ್ಥೆ ಎಲ್ಲ ಸರಿಯಾಗುತ್ತೆ. ಓಕೆ, ಇದ್ರ ಬಗ್ಗೆ ಕೆಲಸ ನಡೀತಾ ಇದೆ. ಕರ್ನಾಟಕ ಈಸ್ ಅ ಬೆಟರ್ ಪ್ಲೇಸ್ ಕಂಪೇರ್ಡ್ ಟು ಇಡೀ ದೇಶವನ್ನು ತಗೊಳ್ಬೇಕಾದ್ರೆ ನಾವು ಬಹಳ ಹಿಂದೆ ಇದ್ದೀವಿ. ಇದ್ರ ಮೇಲೆ ತುಂಬ ಕೆಲಸ ಆಗಬೇಕು. ಆದರೆ ಕರ್ನಾಟಕ ಈಸ್ ಇನ್ ಅ ಬೆಟರ್ ಪೊಸಿಷನ್. ಇಲ್ಲಿ ಬೇರೆ ರಾಜ್ಯಗಳಿಗೆ ನೀವು ಹೋಲಿಸಿದ್ರೆ ಇಲ್ಲಿ ನಂಬರ್ ಆಫ್ MLAs ಆಗಿರ್ಬೋದು, ನಮ್ಮ ಸಮುದಾಯದಿಂದ MLCಗಳಾಗಿರ್ಬೋದು, ಒಂದು ರಾಜ್ಯಸಭಾ MP ಕೂಡ ಇದ್ದಾರೆ. ಸ್ವಲ್ಪ ಇಲ್ಲಿ ಹೆಚ್ಚು ಪೊಲಿಟಿಕಲ್ ಅವೇರ್ನೆಸ್ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಇದ್ರ ಮೇಲೆ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಮ್ಮ ಒಂದೇ ಉದ್ದೇಶ ಸಮಾಜದ ಒಂದು ಪ್ರಗತಿ ಆಗಬೇಕು. ಸಮಾಜ ಯಾವಾಗ ಪ್ರಗತಿ ಆಗ್ತದೆ ಆವಾಗ ದೇಶ ಪ್ರಗತಿ ಆಗ್ತದೆ. ಇದ್ರ ಮೇಲೆ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ.